ಬಂಧುಗಳೇ, ಇವತ್ತಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಉದ್ಘಾಟನೆ ಮಾಡಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ಪೂಜ್ಯರಾದ ಸನ್ಮಾನ್ಯ DK ಸಾಹೇಬ್ರೆ, ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶಿಕ್ಷಣ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯರಾದಂತಹ ಮಧು ಬಂಗಾರಪ್ಪನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮೀಣ ಭಾಗದ ಶಾಸಕರು, ನಮ್ಮ ಅಕ್ಕ ಸಮಾನರಾದಂತ ಶಾರದಾ ಪುರನಾಯ್ಕರವರೇ, ನಮ್ಮ ಮಾಜಿ ಮಂತ್ರಿಗಳು ಹಿರಿಯರಾದಂತ ಕಿಮ್ಮನೆ ರತ್ನಾಕರ್ ಅವರೇ, ಶ್ರೀಕಾಂತ್ ಅಣ್ಣವರೇ, ಜಿಲ್ಲಾ ನಮ್ಮ ಪಾರ್ಟಿ ಅಧ್ಯಕ್ಷರು ಆತ್ಮೀಯರಾದಂತ ಸುಂದರೇಶ್ವರವರೇ, ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು, ನನ್ನ ಆತ್ಮೀಯರಾದಂತ ಮಂಜುನಾಥ್ ಗೌಡ್ರೆ, ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ವಕ್ತಾರರು, MLCಗಳಾದಂತ ಐನೂರು ಮಂಜುನಾಥ್ರವರೇ, ವೇದಿಕೆಯಲ್ಲಿದ್ದಂತ ಎಲ್ಲ ನನ್ನ ಪಕ್ಷದ ಹಿರಿಯ ಕಿರಿಯ ಬಂಧುಗಳೇ, DC ಸಾಹೇಬ್ರೆ, CS ಸಾಹೇಬ್ರೆ, SP ಸಾಹೇಬ್ರೆ, ಎಲ್ಲ ನಮ್ಮ ಎಲ್ಲ ಅಧಿಕಾರಿ ಬಂಧುಗಳೇ, ಇಲ್ಲಿ ಭಾಗವಹಿಸಿರುವಂತಹ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ಇವತ್ತು ಬಂದಿರುವಂತಹ ಎಲ್ಲ ಫಲಾನುಭವಿಗಳೇ, ಎಲ್ಲ ಭಾಗದಿಂದ ಬಂದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ, ಬಹಳ ಖುಷಿಯಾಗುತ್ತೆ ಬಂಧುಗಳೇ. ಇವತ್ತು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಇಡೀ ರಾಜ್ಯದ ದೇಶದಲ್ಲಿ ಯಾವುದೇ ಇಷ್ಟು ಮಟ್ಟದ ಯೋಜನೆಗಳನ್ನ ಯಾರು ಜಾರಿ ಮಾಡಿಲ್ಲ. ಇವತ್ತು ಮಾಡಿದಂತ ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳೇ ಹಾಗೂ ನಮ್ಮ DK ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀರಿ. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂಥದ್ದು ಬಡ ಜನರ ವೃದ್ಧಿಗಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಎಲ್ಲ ಜಾತಿ ವರ್ಗದ ಪರವಾಗಿ ಇವತ್ತು ಸರ್ಕಾರ ನಿಂತಿದೆ ಅಂತ ಹೇಳಿದ್ರೆ ಅದು ಈ 5 ಗ್ಯಾರಂಟಿಗಳು ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಒಬ್ರು ಬಂದಿದ್ರು, ಹುಷಾರಿಲ್ಲ, ಗಂಡ ಹೆಂಡತಿ ಇಬ್ರು ಬಂದಿದ್ರು, ಗಂಡನಿಗೆ ಹುಷಾರಿಲ್ಲ, ಯಾವುದೋ ಆಟೋದಲ್ಲಿ ಕರ್ಕೊಂಡ್ಬಂದು ಬೆಟ್ಲತ್ತಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಕೇಳಿದೆ ನಾನು, ಆ ಯಪ್ಪಗೆ ಕೂಲಿ ಕೆಲಸ ಮಾಡ್ತಿದ್ದ, ಕಲ್ಲು ಕೆಲಸ ಅಂತ ಹೇಳಿದ್ರು. ಆದ್ರೆ ಆ ಹೆಂಡತಿ ಬಂದು ಹೇಳಿದ್ಲು, ನೀ ಏನು ಮಾಡ್ತೀಯಮ್ಮ ಕೇಳಿದ್ರೆ, ನಾನು ಇವ್ರದೇ ಆಧಾರ ಇದ್ದೆ, ಏನು ಇಲ್ಲ, ನೀವು ಕೊಟ್ಟಂತ 2,000 ರೂಪಾಯಿದಲ್ಲಿ ಬದುಕ್ತೀನಿ ಅನ್ನೋಲ್ಲ ಅಮ್ಮ. ಅದು ನಿಜವಾದ ಈ ಸರ್ಕಾರದ ಯೋಜನೆ. ಇವತ್ತು ಬಂಧುಗಳು, ಇವತ್ತು ಬಹಳ ಜನ ಹೇಳ್ಬೋದು, ಸರ್ಕಾರದ ಯೋಜನೆಗಳ ಟೀಕೆ ಮಾಡ್ಬೋದು. ಒಂದು ಸರಿ ಕಣ್ಣು ತೆರೆದು ನೋಡಿ, ಒಂದು ಸರಿ ಬಡವರ ಮನೆ ನೋಡಿ, ಒಂದು ಸರಿ ಕಷ್ಟ ಅಂತ ತಿಳ್ಕೊಂಡು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಬಂಧುಗಳೇ. ಇವತ್ತು ಯಾರಾದ್ರೂ ಈ ಗ್ಯಾರಂಟಿ ಕಾರ್ಡ್ ಬೇಡ ಅಂತ ಹೇಳ್ಬಿಡ್ಲಿ ನೋಡೋ ಧೈರ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೆಮ್ಮೆಯಿಂದ ಒಂದು ಕುಟುಂಬ ಸಾಗ್ತಾ ಇದೆ, ಬೆಳಕಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಅಭಿನಂದನೆ ಸಲ್ಲಿಸಿದ ಬಂಧುಗಳೇ. ಇವತ್ತು ಬಹಳಷ್ಟು ಇವತ್ತು ಸರ್ಕಾರದ ಯೋಜನೆಗಳು ಇವತ್ತು ರಾಜ್ಯ ಸರ್ಕಾರ ತಂದಿದೆ ಬಂಧುಗಳೇ. ಮೊನ್ನೆ ಬಂದಂತ ಬಜೆಟ್ ಅಲ್ಲಿ ಇಡೀ ರಾಜ್ಯದ ಜನರ ಸಮಾನತೆ ಬಜೆಟ್ ಕೊಟ್ಟಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹುಶಃ ಈ ರೀತಿಯ ಬಜೆಟ್ ಅನ್ನು ಯಾರು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಆಶೆಗಳಿಗೆ, ಎಲ್ಲರಿಗೂ ಸಿಗುವಂತ ಮೂಲ ಸೌಕರ್ಯಗಳಿಗೆ ಕೊಟ್ಟಿರುವಂತ ಒಂದು ಬಜೆಟ್ ಇದ್ರೆ ಅದು ಕರ್ನಾಟಕ ರಾಜ್ಯದ ಪ್ರಥಮ ಬಜೆಟ್ ಅಂತ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಇವತ್ತು ಆದ್ರೆ ಅದಕ್ಕೂ ಟೀಕೆಗಳು ಬರ್ತಾ ಇದೆ. ಯಾವುದೇ ಟೀಕೆ ಮಾಡ್ಲಿ, ಏನೇ ಮಾಡ್ಲಿ, ರಾಜ್ಯ ಸರ್ಕಾರ ನಿಮ್ಮ ಪರವಾಗಿದೆ. ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿ ಹೋದಂತ ಸಂದರ್ಭದಲ್ಲಿ ವೋಟ್ ಕೊಡಿ ಅಂತ ಹೇಳಂತ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ತೆಗೆದುಕೊಂಡು ಹೋಗಿದ್ರು. ಯಾರ್ಯಾರು ನಿಮ್ಮ ಮನೆ ಬಾಗಿಲಿ ಹೋಗಿ ಗ್ಯಾರಂಟಿ ಕಾರ್ಡ್ ಅನ್ನು ಮುಚ್ಚಿದ್ರು ಅವರಿಗೆ ಇವತ್ತು ಎಲ್ಲರ ನಮಸ್ಕಾರಗಳು ಸಿಗ್ತಾ ಇದೆ. ಅಂದ್ರೆ ಅವರಿಗೆ ಇವತ್ತು ಅಧಿಕಾರ ಸಿಕ್ಕಿದಂತ ಸಂದರ್ಭದಲ್ಲಿ ಗ್ಯಾರಂಟಿ ತಗೊಂಡಂತ ಅವತ್ತು ಯಾರಿದ್ದಾರೆ ಫಲಾನುಭವಿಗಳು ಅವರೆಲ್ಲರೂ ನಮ್ಮ ಕಾರ್ಯಕರ್ತರಿಗೆ
ಗೌರವ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ಇದು ಬೇಕಾಗಿತ್ತು ನಮಗೆ. ಇವತ್ತು ಏನು ಈ ಸರ್ಕಾರಕ್ಕೆ ನೀವು ಆಶೀರ್ವಾದ ಮಾಡಿ 136 ಸೀಟುಗಳನ್ನು ಕೊಟ್ಟು ರಾಜ್ಯದ ಜವಾಬ್ದಾರಿಯನ್ನು ತಾವು ಕೊಟ್ಟಿದ್ದೀರಿ. ಇವತ್ತು ರಾಜ್ಯ ಸರ್ಕಾರ ಖಂಡಿತವಾಗಿ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ತದೆ. ನಮ್ಮ DK ಸಾಹೇಬರು ಇಲ್ಲೇ ಇದ್ದಾರೆ. ಇವತ್ತು ಹಿಂದೆ ಸರ್ಕಾರ ಬರೋಕ್ಕಿಂತ ಮುಂಚೆ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನು ಸುತ್ತರಿದು ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗಳು ಸೇರಿ ಈ ರಾಜ್ಯ ಸರ್ಕಾರವನ್ನು ತರಲಿ ಕಾರಣಕರ್ತರಾದಂತ ಅವರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಳೆ ಬರಬೇಕು ಬಂಧುಗಳೇ ಇವತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನಿದು ಸರ್ಕಾರದ ಯೋಜನೆ, ವಿರೋಧ ಪಕ್ಷದ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ. ಟೀಕೆ ಟಿಪ್ಪಣಿಗಳು ಮಾಡೋದು ಸಹಜ, ಆದ್ರೆ ಬಡವರ ಮುಖ ನೋಡಿ ಟೀಕೆ ಮಾಡಿ. ಆದ್ರೆ ಜ್ಞಾನೇಂದ್ರ ಅವರು ಒಂದು ಮಾತು ನೀವು ಇವತ್ತು ಹೇಳಿದ್ ನಾನು ಕೇಳಿದೆ. ಈ ಯೋಜನೆ 420 ಯೋಜನೆ ಅಂತ ಹೇಳ್ತಾರಲ್ಲ ನೀವು, ನಿಮಗೇನಾದ್ರು ಜ್ಞಾನ ಇದೆಯಾ ಜ್ಞಾನೇಂದ್ರ ಅವರೇ? ನಿಮ್ಮ ಊರಲ್ಲಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಅವರೆಲ್ಲರೂ 420 ಅಂತ ಹೇಳಿದಂಗಾಯ್ತು. ನೀವು ಇವತ್ತು ಕ್ಷಮೆ ಕೇಳಬೇಕು ನೀವು ಆ ಜನರನ್ನ. ಹಾಗಾಗಿ ನಾನು ಜಾಸ್ತಿ ಮಾತಾಡೋರು ಬಂಧುಗಳೇ. ಇವತ್ತು ಬಹಳ ಜನ ಹೇಳ್ತಾರೆ ಈ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಟ್ರಿ ಅಂತ ವಿರೋಧ ಪಕ್ಷವರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಲೇಬೇಕಾಗುತ್ತೆ. ಏನ್ ಅಲ್ಪಸಂಖ್ಯಾತರು ಟ್ಯಾಕ್ಸ್ ಕಟ್ಟಲ್ವಾ? ಅವ್ರು 1 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ವಾ? ಅವರು ಟ್ಯಾಕ್ಸ್ ಕಟ್ಟಿರ್ತಾನೆ, ಟ್ಯಾಕ್ಸ್ ಕಟ್ಟಿದ ಮೇಲೆ ಕೊಡ್ಲೇಬೇಕಲ್ಲ ನಾವು ಹಣ. ಅದಕ್ಕೆ ದೊಡ್ಡ ಸುದ್ದಿ ಮಾಡುವಂತ ಪ್ರಶ್ನೆ ಆಗ್ಬಿಟ್ಟಿದೆ. ನಾವು ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಿಂತ ಹಿಂದೆ ನಿಮ್ಮ ಸರ್ಕಾರದಲ್ಲಿ ಏನೇನು ಕೊಟ್ಟಿದ್ರೆ ಅಂತ ಯೋಚನೆ ಮಾಡಬೇಕಾಗತ್ತೆ ಇವತ್ತು ಬಂಧುಗಳೇ. ಅದರಿಂದ ಇವತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕು, ರಾಜ್ಯದ ಸಮಸ್ತ ಎಲ್ಲ ಜಾತಿ ವರ್ಗ ಕೊಡುವಂತದ್ದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ ಇವತ್ತು. ಆದ್ರಿಂದ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಇದ್ದಾರೆ ಸರ್. ತಾವು ಈ ರಾಜ್ಯದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಬಂಗಾರಪ್ಪನವರ ಶಿಷ್ಯರಾದಂತವ್ರು ನೀವು. ನಿಮ್ಮ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಆಡಳಿತ ಸಿಕ್ಕಿದೆ. ಬಂಗಾರಪ್ಪನ ಪುತ್ರರಾದಂತ ಮಧು ಬಂಗಾರಪ್ಪನವರು ನಿಮ್ಮ ಹತ್ರ ಇವತ್ತು ಜಿಲ್ಲೆ ಅಧಿಕಾರ ತಗೊಂಡಿದ್ದಾರೆ. ಬಂಗಾರಪ್ಪನ ಶಿಷ್ಯ ಗೋಪಾಲಕೃಷ್ಣ ಬೇಲೂರು ಈ ಜಿಲ್ಲೆಯಲ್ಲಿ ಇದ್ದೀರಿ. ನಿಮ್ಮ ಆಶೀರ್ವಾದ ಇದ್ದು ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಇವತ್ತು ಈ ಸಂದರ್ಭದಲ್ಲಿ ಇವತ್ತು. ಯಾಕಂದ್ರೆ ನಮ್ಮ ಜಿಲ್ಲೆ ಹೋರಾಟದ ನೆಲೆಯಿಂದ ಬಂದಿರುವಂತ ಜಿಲ್ಲೆ, ಬಹಳ ಜನ ಮುಖ್ಯಮಂತ್ರಿಗಳಾಗಿರುವಂತ ಜಿಲ್ಲೆ. ಆದ್ರಿಂದ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ತಾವು ಸಹಕಾರ ಕೊಡಬೇಕು ಇವತ್ತು ಜಿಲ್ಲೆಗೆ ಅಂತ ಮಾತನ್ನು ಹೇಳಿ, ಬಹುಶಃ ನಿನ್ನೆ ಗಡ್ಕರಿ ಅವರ ಬಂದಂತ ಸಂದರ್ಭದಲ್ಲಿ ಮಾತಾಡೋದು ಕೇಳಿದ್ದೀವಿ. ರಾಜ್ಯದ ಹೈವೇಗಳು ಎಷ್ಟೋ 6,000 ಕೋಟಿ ಕೊಟ್ಟಿದೆ ಅಂತ ಹೇಳಿದ್ರು. ನಾವು ಬೇಡ ಅಂದದಲ್ಲ. ಆದ್ರೆ ನ್ಯಾಷನಲ್ ಹೈವೇ ಬೆಂಗಳೂರು ಟು ಶಿವಮೊಗ್ಗ 18 ವರ್ಷ ಆದ್ರೂ ಇವತ್ತಿಗೂ ಬಂದಿಲ್ಲ. ಬಹುಶಃ ನಮ್ಮ ಮಕ್ಕಳು ಮರಿ ಬರುತ್ತೇನೋ ಗೊತ್ತಿಲ್ಲ. ಬೆಂಗಳೂರು ಟು ಮಂಗಳೂರು 15-20 ವರ್ಷ ಆಯ್ತು. ಮಂಗಳೂರು ಟು ಕಾರವಾರ 20 ವರ್ಷ ಆಯ್ತು. ಇವತ್ತಿಗೂ ಹೈವೇ ಆಗಿಲ್ಲ ಅಂದ್ರೆ ಯಾವ ಅಭಿವೃದ್ಧಿ ನೀವು ಪರವಾಗಿ ಮಾತಾಡ್ತೀರ ಅನ್ನೋದು ಹೇಳಬೇಕಾಗತ್ತೆ ಇವತ್ತು. ಆದ್ರಿಂದ ಅಭಿವೃದ್ಧಿ ಪರವಾಗಿ ಮಾತಾಡ್ಬೇಕಾದ್ರೆ ತಾವು ಹೇಳ್ಬೇಕು, ಇಷ್ಟು ವರ್ಷದಲ್ಲಿ ಮುಗಿಸ್ತೇವೆ, ಇಷ್ಟು ವರ್ಷದಲ್ಲಿ ಇಷ್ಟು ಗ್ಯಾರಂಟಿ ಕೊಡ್ತೇವೆ ಅಂತ. ಆದ್ರೆ ಕರ್ನಾಟಕ ರಾಜ್ಯ 5 ಗ್ಯಾರಂಟಿಗಳನ್ನ 5-6 ತಿಂಗಳಲ್ಲಿ ಕೊಟ್ಟಿದ್ದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ. ಅದೊಂದೇ ಅಲ್ಲ, ಮತ್ತೊಂದು ಗ್ಯಾರಂಟಿ ಕೊಟ್ಟಿದ್ದೀವಿ. ಅದ್ಯಾವುದು ಗೊತ್ತಾ? ಮೊನ್ನೆ ನಮ್ಮ KSRTC ಬಸ್ ನಮ್ಮ ರಾಜ್ಯ ಸರ್ಕಾರ 5,300 ಬಸ್ಗಳನ್ನು ಖರೀದಿಕೊಟ್ಟು 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ. ನೆನಪಿಟ್ಕೋಬೇಕು, ಕೊರೋನಾ ಸಂದರ್ಭದಲ್ಲಿ ಒಂದೇ ಒಂದು ಬಸ್ ಬಿಟ್ಟಿದ ಹಿಂದಿನ ಸರ್ಕಾರ. ಇವತ್ತು ನಮ್ಮ 5 ಗ್ಯಾರಂಟಿ ಕೊಟ್ಟರು ಸಹ ಮತ್ತೆ ಒಂದು ಗ್ಯಾರಂಟಿ ಕೊಟ್ಟಿರೋದು 5,200 ಬಸ್ಗಳನ್ನು ಕೊಡುವ ಮೂಲಕ ಮತ್ತೊಂದು ಗ್ಯಾರಂಟಿ ಕೊಟ್ಟಂತ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಭಾಗದಿಂದ ಬಂದಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.